ಮಕ್ಕಳ ಮನಸ್ಸು ಇರ್ತೈತಿ ನೋಡ್ರಿ. ಮಕ್ಕಳ ಮನಸ್ಸು ಹೆಂಗಿರ್ತೈತಿ? ಮುಗ್ಧ ಇರ್ತದೆ. ಯಾವುದೇ ಏಚು ಪೇಚು ಏನೂ ಗೊತ್ತಿರೋದಿಲ್ಲ. ಭಾಳ ಅಂದ್ರೆ ಭಾಳ ಪವಿತ್ರವಾಗಿರ್ತಕ್ಕಂಥ ಮನಸ್ಸು ಅದು, ಮುಗ್ಧ ಮನಸ್ಸು. ನಾವೊಮ್ಮ ಬೆಂಗಳೂರಿಗೆ ಹೋಗಿರ್ತಕ್ಕಂಥ ಸಂದರ್ಭ ಅಂದ್ರೆ ಮಕ್ಕಳ ಮನಸ್ಸು ಹೆಂಗಿರ್ತದ ಅನ್ನೋದು ಕೇಳಕತ್ತೀನಿ. ಆ ಮಕ್ಕಳ ಮನಸ್ಸು ಹೆಂಗಿತ್ತೋ ಇಲ್ಲಿ ಮುಗ್ಧ ಸಂಗಯ್ಯನ ಮನಸ್ಸು ಕೂಡ ಹಾಗೆ ಇತ್ತು. ನಾವು ಬೆಂಗಳೂರಿಗೆ ಹೋಗಿರ್ತಕ್ಕಂಥ ಸಂದರ್ಭ ಅದು. ಹಿಂಗ ಚಳಿಗಾಲ. ಅವ್ರ ಮನ್ಯಾಗ ಒಂದು LKG ಹೋಗ್ತಕ್ಕಂಥ ಹುಡುಗ, LKG ಅಂದ್ರೆ 4-5 ವಯಸ್ಸಿನ ಹುಡುಗ, ಮಮ್ಮಿ ನನಗೆ ಐಸ್ ಕ್ರೀಮ್ ಕೊಡು ಅಂತ ತಿಳ್ಕೊಂಡು ಒಂದೇ ಸೌನ್ ಹಠ ಮಾಡಾಕತ್ತದ. ಐಸ್ ಕ್ರೀಮ್ ಅಂತ ತಿಳ್ಕೊಂಡು ಗುಳೋ ಅಂತ ಒಂದೇ ಸೌನ್ ಅಳ್ಳಾಕತ್ತದ. ಅವ್ರವು ಅಂತಾಳ, ಏ ತಮ್ಮ ಭಾಳ ಚಳಿ ಐತ್ಯೋ, ಭಾಳ ಥಂಡಿ ಐತ್ಯೋ, ಇಂಥ ಥಂಡ್ಯಾಗ ಐಸ್ ಕ್ರೀಮ್ ತಿನ್ನಬಾರ್ದು ಅಂತ ತಿಳ್ಕೊಂಡು ಅವ್ರವು ಹೇಳ್ತಾಳ. ಅದಕ್ಕೆ ಅವ ಏನಂತಾನ, ಇಲ್ಲ ಮಮ್ಮಿ ನಾ ಚಾದರ್ ಹೊಚ್ಕೊಂಡ ತಿಂತೀನಿ ಅಂತೈತೆ. ಅದು ಮುಗ್ಧ. ಅದಕ್ಕೆ ಏನೂ ಗೊತ್ತಿಲ್ಲ ಪಾಪ. ಈ ಸಣ್ಣ ಮಕ್ಕಳು ನೋಡ್ರಿ, ಒಂದು ಸಣ್ಣ ಮಗು ಆಡಾಕತ್ತಿತ್ತು ಯಾತ್ರ ಜೊತೆಗೆ, ಒಂದು ನಾಯಿ ಕುನ್ನಿ ಜೊತೆಗೆ ಆಡಾಕತ್ತಿತ್ತು. ಯಾರೋ ಬಂದು ಆ ನಾಯಿ ಕುನ್ನಿ ಕಸ್ಕೊಂಡು ಹೋಗ್ಬಿಟ್ಟಿದ್ರು. ಈ ಕಡೆ ಮನ್ಯಾಗ ಗಂಡ ಹೆಂಡತಿ ಜಗಳಾಡಕತ್ತಿದ್ರು. ಏನಂತ? ಹೆಂಡತಿ ಹೊಟ್ಲಿದ್ದಳು. ಗಂಡ ಅಂತಿದ್ದ, ಇಲ್ಲ ಈ ಸಲ ಹೆಣ್ಣ ಹುಡ್ತದ. ಹೆಂಡತಿ ಅಂತಿದ್ದಳು, ಇಲ್ಲ ಈ ಸಲ ಗಂಡ ಹಡಿತೀನಿ. ಇವರಿಬ್ಬರು ಜಗಳಾಡಕತ್ತಿದ್ರು. ಇವರಿಬ್ಬರು ಜಗಳಾಡೋದ್ರೊಳಗೆ ಗಂಡ ಅಂತಾನ, ಇಲ್ಲ ಹೆಂಗೂ ಮಗ ಬರಾಕತ್ತಾನು, ಅವನಿಗ ಕೇಳುನು. ಮಕ್ಕಳ ಮನಸ್ಸು ಅಂದ್ರೆ ದೇವ್ರ ಮನಸ್ಸು ಇದ್ದಂಗೆ, ಮಕ್ಕಳ ಮಾತು ಸುಳ್ಳು ಆಗೋದಿಲ್ಲ. ಅದಕ್ಕೆ ಅವನಿಗ ಕೇಳುನು, ನೀ ಗಂಡು ಹಡಿತೀವೋ ಹೆಣ್ಣು ಹಡಿತೀವೋ ಅಂತ ತಿಳ್ಕೊಂಡು ಆ ಹುಡುಗನ ಅಪ್ಪ ಅಂದ. ಇದು ಅಳ್ಕೋ ಅಂತ ಬಂತು. ಏನೋ ತಮ್ಮ, ನಿನಗೇನು ತಮ್ಮ ಬೇಕೋ ಏನು ತಂಗಿ ಬೇಕೋ ಅಂತ ಕೇಳ್ದಿವ. ಏನು ಅನ್ಬೇಕದು? ಇಲ್ಲ ಯಪ್ಪ ನನಗೆ ನಾಯಿ ಕುನ್ನಿ ಬೇಕು. ಮನಸ್ಸದು, ಮಕ್ಕಳ ಮನಸ್ಸು, ಮುಗ್ಧ ಮನಸ್ಸು. ಅದು ಮುಗ್ಧ ಮನಸ್ಸು. ಇಂಥ ಮುಗ್ಧ ಮನಸ್ಸಿನ ಯಾರು? ಆ ಮುಗ್ಧ ಸಂಗಯ್ಯ. ಬಸವಣ್ಣ, ನೀಲಮ್ಮ, ಗಂಗಮ್ಮ ಮೂವರು ಕೂಡಿ ಅವನಿಗೆ ಅಲಂಕಾರ ಮಾಡಿದ್ರು. ರೇಷ್ಮೆ ಬಟ್ಟೆ ಹಾಕಿದ್ರು, ಮೈಗೆ ಗಂಧ ಲೇಪನೆ ಮಾಡಿದ್ರು, ಜಡಿಗೆ ಮಲ್ಲಿಗೆ ಹೂವು ಸುತ್ತಿದ್ರು. ಈ ಕೈಗೆ ಮಲ್ಲಿಗೆ ಹೂವು, ಈ ಕೈಗೆ ಮಲ್ಲಿಗೆ ಹೂವು ಸುತ್ತಿ ಒಬ್ಬ ಶರಣನನ್ನು ಕರೆದು ಅವನ ಕೈಯಾಗ ಒಂದು ಜಾಳಿಗೆಯೊಳಗೆ ಅಂದ್ರೆ ಸಣ್ಣ ಚೀಲದೊಳಗೆ ದುಡ್ಡನ್ನು ಕೊಟ್ಟು ಹೇಳ್ತಾರೆ ಬಸವಣ್ಣವರು, ಏನ್ರಿಪ್ಪ ಮುಗ್ಧ ಸಂಗಯ್ಯನವರು ವೇಶ್ಯೆಯ ಮನೆಗೆ ಹೋಗಬೇಕು ಅಂತ ಅಪೇಕ್ಷೆ ಮಾಡ್ಯಾರ. ಎಷ್ಟು ಮುಗ್ಧ ಅದಾರ ಅಂತಂದ್ರೆ ಆ ವೇಶ್ಯೆಯ ಮನೆಯೊಳಗೆ ಏನು ನಡೀತದ ಅನ್ನೋದು ಸಹಿತ ಗೊತ್ತಿಲ್ಲ. ಅದಕ್ಕೆ ಈ ಕಲ್ಯಾಣದೊಳಗೆ ಇದ್ದದ್ರೊಳಗೆ ಯಾರು ಒಂದಿಷ್ಟು ಒಳ್ಳೆಯವರು ಅದಾರೋ ಆ ಒಳ್ಳೆಯ ಒಂದು ವೇಶ್ಯೆಯ ಮನೆಗೆ ಇವರನ್ನು ಬಿಟ್ಟು ಬರ್ರಿ ಅಂತ ತಿಳ್ಕೊಂಡು ಬಸವಣ್ಣವರು ಕಳಿಸ್ಕೊಟ್ರು. ಸಂಕವ್ವೆ ಎಂಬತಕ್ಕಂಥ ಒಬ್ಬ ವೇಶ್ಯೆ, ಆಕೆ ಹೆಸರು ಸಂಕವ್ವೆ ಅಂತ. ಆಯಿತು ಅಂತ ತಿಳ್ಕೊಂಡು ಆ ಶರಣ ಆ ವೇಶ್ಯೆಯ ಮನೆಗೆ ಬಂದ. ಹೊರಗೆ ಬಾಗಿಲಲ್ಲೇ ನಿಂತು ಕರೆದ. ಆಕೆ ಬಂದಳು. ಬಸವಣ್ಣವರು ಇವರನ್ನು ಕಳಿಸ್ಯಾರ, ತಗೋರಿ ಈ ದುಡ್ಡು ಅಂತ ತಿಳ್ಕೊಂಡು ಆ ವೇಶ್ಯೆ ಕೈ ಒಳಗೆ ಆ ದುಡ್ಡಿನ ಚೀಲ ಕೊಟ್ಟು ಆ ಶರಣ ತಮ್ಮ ಮನೆಗೆ ಹೋಗಿಬಿಟ್ಟ. ಆ ವೇಶ್ಯೆ ಈ ಮುಗ್ಧ ಸಂಗಯ್ಯನವರನ್ನು ನೋಡಿದ್ರು. ಹಣ್ಣಿ ಮ್ಯಾಲ ವಿಭೂತಿ, ಕೊರಳಾಗ ಲಿಂಗ, ರುದ್ರಾಕ್ಷಿ, ಶುಭ್ರವಾಗಿರ್ತಕ್ಕಂಥ ಬಟ್ಟೆಗಳು, ಮುಖ ಏನು ಅಗ್ದಿ ಪರಮಾತ್ಮನ ಮುಖ ಇದ್ದಂಗೆ. ಅಂಥ ಒಬ್ಬ ಒಳ್ಳೆಯ ಸುಲಕ್ಷಣನಾಗಿರ್ತಕ್ಕಂಥ ಶರಣನನ್ನು ನೋಡಿ ಪಾದಕ್ಕೆ ನೀರು ಕೊಟ್ಟು ಬರ್ರಿ ಬರ್ರಿ ಅಂತ ತಿಳ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ಒಂದು ಒಳ್ಳೆಯ ಉಚಿತವಾಗಿರ್ತಕ್ಕಂಥ ಆಸನದ ಮೇಲೆ ಕುಂಡ್ರಿಸಿದಳು. ಯಾವಾಗ ಮುಗ್ಧ ಸಂಗಯ್ಯನವರು ವೇಶ್ಯೆಯ ಮನೆಗೆ ಒಳಗಡೆ ಹೋಗಿ ಕುಂತರೋ ಹಿಂಗೆ ನೋಡ್ತಾರೆ, ಆ ವೇಶ್ಯೆಯ ಮನೆಯನ್ನು ನೋಡ್ತಾರೆ. ಯಾಕೆ? ಅತ್ಯಂತ ಶ್ರೀಮಂತ ವೇಶ್ಯೆ ಅವಳು. ಮನೆಯೆಲ್ಲ ಭಾಳ ಚಂದ ಅಲಂಕಾರ ಮಾಡಿದಳು. ಆ ಹೂವಿನ ವಾಸನೆ, ಆ ಧೂಪದ ವಾಸನೆ ಘಮ್ಮನ್ನಾಕತ್ತಿತ್ತು. ಮನೆ ತುಂಬ ಅನೇಕ ದೀಪಗಳನ್ನು ಹಚ್ಚಿದ್ದಳು. ಆವಾಗ ಮುಗ್ಧ ಸಂಗಯ್ಯನವರಂತಾರೆ, ಏನಮ್ಮ ಇದ ಏನು? ನಮ್ಮ ಶಿವಪ್ಪನ ಸ್ವರ್ಗ ಇದ ಏನು ಅಂತ ಕೇಳಿದ್ರು. ಆಕಿಗೆ ಒಂದು ಗೊತ್ತಾಗಲಿಲ್ಲ, ಇದೇನು ವಿಚಿತ್ರ ಗಿರಾಕಿ ಬಂದೈತಲ್ಲ ಇವತ್ತು ನಮ್ಮ ಮನೆಗೆ. ಸುಮ್ಮ ಗೋಣಳೆಯಾಡಿಸಿದಳು. ಹೌದು, ಈ ಸ್ವರ್ಗಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ನಮ್ಮಪ್ಪ ಶಿವ ಎಲ್ಲಿ ಹೋಗ್ಯಾನ? ಏನು ಗೊತ್ತಾಗಲಿಲ್ಲ ಪಾಪ ಅವಳಿಗೆ, ಏನು ಗೊತ್ತಾಗಲಿಲ್ಲ. ಮತ್ತು ಇವನ ಅಂತಾನ ಎಲ್ಲಿರಬೇಕು ನಮ್ಮ ಶಿವ?
ಅವನು ಭಕ್ತರು ಒಬ್ರ ಇಬ್ರ ಕೋಟಿ ಕೋಟಿ ಗಟ್ಲೆ ಅವನು ಭಕ್ತರದಾರ. ಯಾರಿಗೋ ದರ್ಶನ ಕೊಡಕ್ಕೆ ಹೋಗಿರ್ಬೋದು. ಹಂಗಾರ ಇನ್ನೂ ಭಾಳೊತ್ತಾಗ್ತದೇನು ನಮ್ಮಪ್ಪ ಶಿವ ಬರುವುದು? ಆಕಿಗೆ ಏನು ತಿಳಿಲಾರ್ದಂಗಾಗಿ ಸುಮ್ಮನೆ ಹಿಂಗೆ ಗೋಣಳಗಾಡ್ಸಕತ್ತಳು. ಹಾಗಾದ್ರೆ ನೀ ಯಾರವ ಅಂತ ಕೇಳಿದ್ರು. ಯಾರಿಗೆ? ಆ ವೇಷಗೆ ಕೇಳ್ತಾರ ಮುಗ್ಧ ಸಂಗಯ್ಯನವರು, ಏನವ ನೀ ಯಾರು? ತಾ ಯಾರು ಅಂತ ಹೇಳ್ಬೇಕನ್ನೋದು ಸಹಿತ ಆ ಹೆಣ್ಮಗಳಿಗೆ ಗೊತ್ತಾಗಬಲ್ದು. ಓಹೋ, ನಮ್ಮಪ್ಪ ಶಿವ ಅಂದ ಬಳಕ ಅವನ ಸೇವೆಯನ್ನ ಮಾಡ್ತಕ್ಕಂಥ ರುದ್ರಕನ್ನಿಕೆ ಇರಬಹುದು. ನೀನು ಯಾರು? ರುದ್ರಕನ್ನಿಕೆ. ರುದ್ರಕನ್ನಿಕೆ ಅಂದ್ರೆ ಗೊತ್ತಾಗ್ತದೇನ್ರಿವ ನಿಮಗೆ? ಏನು ಕೈಲಾಸದೊಳಗೆ ನಮ್ಮ ಶಿವ ಇರ್ತಾನಲ್ಲ, ಆ ಶಿವನಿಗೆ ಪಾದದಲ್ಲಿ ಆವುಗೆಯನ್ನು ಹಾಕಲಿಕ್ಕೆ ಸಹಾಯ ಮಾಡ್ತಕ್ಕಂಥವಳಿಗೆ ರುದ್ರಕನ್ನಿಕೆ. ಆ ಶಿವನಿಗೆ ಕನ್ನಡಿಯನ್ನು ಹಿಡಿತಕ್ಕಂಥ ಅವಳಿಗೆ ಸೇವಕಿಗೆ ರುದ್ರಕನ್ನಿಕೆ. ಆ ಶಿವನಿಗೆ ಛತ್ರ ಚಾಮರವನ್ನು ಹಿಡಿತಕ್ಕಂಥವರಿಗೆ ಹಾಕ್ತಕ್ಕಂಥವರಿಗೆ ರುದ್ರಕನ್ನಿಕೆ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಮುಗ್ಧ ಸಂಗಯ್ಯನವ್ರಂತಾರ, ಏನವ ನೀ ಬಹುತೇಕ ರುದ್ರಕನ್ನಿಕೆ ಇದ್ದಂಗೆ ಕಾಣಿಸ್ತದ. ಅವಾಗಿಕ್ಕಿ ಹೌದು ಹೌದು ಅನ್ನುವಂಗೆ ಗೋಣಳಗಾಡಿಸಿದಳು. ಅವರ ಲಕ್ಷ್ಯ ಎಲ್ಲಿ ಹೋತು ಅಂತಂದ್ರೆ, ಮುಗ್ಧ ಸಂಗಯ್ಯನವ್ರ ಲಕ್ಷ್ಯ ಆ ವೇಷೆಯ ಕೊಳ್ಳಾಗಿರ್ತಕ್ಕಂಥ ಆ ಏನು ಮುತ್ತು ರತ್ನ ವಜ್ರ ವೈಢೂರ್ಯ ಏನು ಇದ್ವಲ್ಲ, ಹಾರಗಳಿದ್ವಲ್ಲ, ಸರಗಳಿದ್ವಲ್ಲ, ಅದರ ಮೇಲೆ ಲಕ್ಷ್ಯ ಹೋತು. ನೋಡಿ ಅಂತಾರ, ಅಲ್ಲ ರುದ್ರಕನ್ನಿಕೆ, ನಮ್ಮ ಕೊರಳಾಗಿರ್ತಕ್ಕಂಥ ಈ ರುದ್ರಾಕ್ಷಿ ಕರ್ಗದಾವ, ಆದ್ರೆ ನಿನ್ನ ಕೊಳ್ಳಾಗಿರ್ತಕ್ಕಂಥ ರುದ್ರಾಕ್ಷಿ ಒಂದಿಟ್ಟು ಬೆಳ್ಳಗದಾವ, ಒಂದಿಟ್ಟು ಕೆಂಪದಾವ, ಒಂದಿಟ್ಟು ನೀಲಿ ಅದಾವ, ಒಂದಿಟ್ಟು ಹಸಿರು ಅದಾವ, ಹಿಂಗ್ಯಾಕ ಅಂತ ಕೇಳಿದ್ರು ಅವರು. ಆಕಿಗೆ ಏನು ಉತ್ತರ ಹೇಳ್ಬೇಕು ಅನ್ನೋದ ಗೊತ್ತಾಗ್ಲಿಲ್ಲ. ಯಾರಿಗೆ? ವೇಶ್ಯೆಗೆ. ಈಗ ಮುತ್ತು ರತ್ನ ಅಂತಂದ್ರೆ ಹವಳ, ಪಚ್ಚ ಮತ್ತು ಬಣ್ಣ ಬಣ್ಣದ ಇರುವ ಅಲ್ರಿ ಅವು ನವರತ್ನ ಮಾಲೆಗಳು, ಬಣ್ಣ ಬಣ್ಣದ ಇರುವುದಲ್ಲ. ಆದ್ರೆ ಇವರಿಗೆ ನವರತ್ನ ಮಾಲೆ ಅನ್ನೋದು ಸಹಿತ ಗೊತ್ತಿಲ್ಲ, ಮುತ್ತು ರತ್ನ ಅನ್ನೋದು ಸಹಿತ ಗೊತ್ತಿಲ್ಲ. ಯಾರಿಗೆ? ಮುಗ್ಧ ಸಂಗಯ್ಯನವರಿಗೆ. ಯಾವಾಗ ನಮ್ಮ ಕೊರಳಾಗಿರ್ತಕ್ಕಂಥ ರುದ್ರಾಕ್ಷಿ ಕಪ್ಪಗದಾವ, ನಿನ್ನ ಕೊರಳಾಗಿರ್ತಕ್ಕಂಥ ರುದ್ರಾಕ್ಷಿಗಳೆಲ್ಲ ಬಣ್ಣ ಬಣ್ಣದ್ದದವಲ್ಲ, ಹೆಂಗ ಅಂತ ಕೇಳಿದ್ರು. ಆಕಿಗೆ ಏನು ಉತ್ತರಕ್ಕೆ ಹೇಳಕ್ಕಾಗಲಿಲ್ಲ. ಕಡೆಗೆ ಮುಗ್ಧ ಸಂಗಯ್ಯನವ್ರಂತಾರ, ಓಹೋ ರುದ್ರಕನ್ನಿಕೆ, ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಈ ಸ್ವರ್ಗಕ್ಕೆ ಅಧಿಪತಿಯಾಗಿರ್ತಕ್ಕಂಥ ನಮ್ಮ ಶಿವನ ಸೇವೆಯನ್ನ ಮಾಡಿ 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 ಬಹುತೇಕ ಕಪ್ಪಗಿರ್ತಕ್ಕಂಥ ರುದ್ರಾಕ್ಷಿ ಎಲ್ಲ ಅವೆಲ್ಲ ಬೆಳ್ಳಗ ಕೆಂಪಗ ಹಸಿರ ಆದಂಗೆ ಕಾಣಿಸ್ತವ. ಇಷ್ಟು ಮುಗ್ಧ ನೋಡ್ರಿ ಮುಗ್ಧ ಸಂಗಯ್ಯನವ್ರು ಅಂದ್ರೆ, ಇಷ್ಟು ಮುಗ್ಧನವರು. ಅದಕ್ಕೆ ಅವ್ರಿಗೆ ಮುಗ್ಧ ಸಂಗಯ್ಯನವರು ಅಂತ ಕರೀತಿದ್ರು ಅಲ್ಲವಾ? ಎಷ್ಟೊತ್ತಾತು ನಾನ ಮಾತು ಹೇಳಕತ್ತೀನಿ, ನೀ ಏನು ಮಾತಾಡವಲ್ಲಿ, ಇರಲಿ ಏನು ತೊಂದರೆ ಇಲ್ಲ. ಇದು ಸ್ವರ್ಗ ಅದ ಅಂದ ಬಳಕ ನಮ್ಮಪ್ಪ ಶಿವ ಕುತ್ಕೊಳ್ಳಕ ಅವನದೊಂದು ಗದ್ಗಿ ಇರಬೇಕಲ್ಲ, ಒಂದು ಆಸನ ಇರಬೇಕಲ್ಲ. ನಮ್ಮ ಶಿವಪ್ಪ ಕುತ್ಕೊಳ್ತಕ್ಕಂಥ ಗದ್ಗಿ ಯಾವುದದ ಅಂತ ತಿಳ್ಕೊಂಡು ಮುಗ್ಧ ಸಂಗಯ್ಯನವರು ಆ ವೇಶ್ಯೆಗೆ ಕೇಳಿದಾಗ, ಓಹೋ ಬರ್ರಿ ನಾನು ನಿಮಗೆ ತೋರಿಸ್ತೀನಿ ಅಂತ ತಿಳ್ಕೊಂಡು ಏನು ತಾ ಮಲಗತಕ್ಕಂಥ ಕೋಣೆ ಇತ್ತಲ್ಲ, ನೀವೇನು ಬೆಡ್ರೂಮ್ ಅಂತೀರಲ್ಲ, ತಾ ಮಲಗತಕ್ಕಂಥ ಕೋಣೆಗೆ ಕರ್ಕೊಂಡು ಬಂದಳು. ಯಾರು? ಆ ವೇಶ್ಯೆ. ನೋಡ್ತಾರ ಮುಗ್ಧ ಸಂಗಯ್ಯನವರು ಅನೇಕ ದೀಪ ಉರಿಯಾಕತ್ತಾವ. ಆ ದೀಪದ ಬೆಳಕಿನೊಳಗ ಆ ಗಾದಿ ಮೇಲೆ ಹಾಸಿರ್ತಕ್ಕಂಥ ಆ ಕುತ್ನಿ ಅರ್ಬಿಯ ಮೇಲೆ ಅನೇಕ ರೀತಿಯ ಹೂವುಗಳನ್ನು ಹಿಂಗೆ ಹಾಸಿಬಿಟ್ಟಿದ್ದಳು. ಆವಾಗ ಕೈ ಮಾಡಿ ತೋರಿಸಿದಳು, ಇದ ಅಂತ ತಿಳ್ಕೊಂಡು. ಆವಾಗ ಮುಗ್ಧ ಸಂಗಯ್ಯನವರು, ಏನು ನಮ್ಮಪ್ಪ ಶಿವ ಕುತ್ಕೊಳ್ತಕ್ಕಂಥ ಗದ್ಗಿ ಇದ ಏನು? ಶಿವ ಅಂತ ಕೈ ಮುಗಿದ ಮುಗ್ಧ ಸಂಗಯ್ಯ. ನಮ್ಮಪ್ಪ ಶಿವ ಇನ್ನೂ ಬಂದಿಲ್ಲ ರುದ್ರಕನ್ನಿಕೆ, ನಮ್ಮ ಶಿವ ಬರೋ ತನಕ ನಾ ಇಲ್ಲೇ ಒಂದಿಟ್ಟು ಶಿವಪೂಜೆ ಮಾಡ್ಕೊಳ್ತೀನಿ, ಲಿಂಗ ಪೂಜೆ ಮಾಡ್ಕೊಳ್ತೀನಿ. ನನಗೆ ಲಿಂಗ ಪೂಜೆ ಮಾಡ್ಕೋಬೇಕು ಅಂತಂದ್ರೆ ವಿಭೂತಿ ಬೇಕು, ಗಂಧ ಬೇಕು, ಅಕ್ಷತೆ ಬೇಕು, ಹೂವು ಪತ್ರಿ ಬೇಕು, ತಗೋ ಅವೆಲ್ಲ ಪೂಜಾ ಸಾಮಾನು ತಗೊಂಡು ಬರೋ ತನಕ ನಾ ಲಿಂಗ ಪೂಜೆ ಮಾಡ್ಕೊಳ್ತೀನಿ ಅಂತ ತಿಳ್ಕೊಂಡು ಯಾವಾಗ ಮುಗ್ಧ ಸಂಗಯ್ಯನವರು ಅಂದ್ರು, ಆವಾಗ ಆ ವೇಶ್ಯೆ ಅಂದ್ರೆ ಆ ಸೂಳೆ ಸಂಕವ್ವೆ ಮನಸ್ಸಿನಾಗ ತಿಳ್ಕೊಳ್ತಾಳ, ಇಲ್ಲಿ ತನಕ ಬರ್ತಕ್ಕಂಥ ಗಿರಾಕಿನೇ ಬೇರೆ ಇದ್ರು ಇವತ್ತು ಬಂದಿರತಕ್ಕಂಥ ಗಿರಾಕಿ ಎಂಥ ಗಿರಾಕಿ ಅಂತಂದ್ರೆ ನಮ್ಮ ಶೀಲವನ್ನು ಹಾಳು ಮಾಡ್ತಕ್ಕಂಥ ಗಿರಾಕಿ ಅಲ್ಲ, ನಮ್ಮ ಜನ್ಮವನ್ನು ಉದ್ಧಾರ ಮಾಡ್ತಕ್ಕಂಥ ಒಬ್ಬ ಮಹಾನ್ ಶರಣ ಬಂದಾನ. ಇವತ್ತು ನಾನು ಒಬ್ಬಳೇ ಉದ್ಧಾರ ಆಗಬಾರ್ದು, ಕಲ್ಯಾಣದಲ್ಲಿ ಇರ್ತಕ್ಕಂಥ ಎಲ್ಲ ವೇಶ್ಯೆಯರು ಉದ್ಧಾರ ಆಗಬೇಕು ಅಂತ ತಿಳ್ಕೊಂಡು, ಯಪ್ಪ ನೀವು ಇಲ್ಲೇ ಕೂತ್ಕೊಳ್ರಿ ಅಂತ ತಿಳ್ಕೊಂಡು ಹೇಳ್ದವಳ.
ಆ ಓಣಿಯಲ್ಲಿ ಇರ್ತಕ್ಕಂಥ ಒಬ್ಬರಲ್ಲ ಇಬ್ಬರಲ್ಲ 100 ಜನ ವೇಶ್ಯೆಯರ ಮನೆಗೆ ಹೋಗಿ ಬಾಗಿಲನ್ನು ತಟ್ಟಿ ಎಲ್ಲರೂ ಸ್ನಾನ ಮಾಡ್ಕೊಳ್ರಿ, ಮಡಿಬಟ್ಟೆಯನ್ನು ಉಟ್ಟುಕೊಂಡು ನಮ್ಮ ಮನೆಗೆ ಬರ್ರಿ ಅಂತ ತಿಳ್ಕೊಂಡು ಹೇಳಿದಳು. ಎಲ್ಲರೂ ಸ್ನಾನ ಮಾಡಿ ಮಡಿಬಟ್ಟೆಯನ್ನು ಉಟ್ಟುಕೊಂಡು ಈ ಸಂಕವ್ವೆಯ ಮನೆಗೆ ಎಲ್ಲ ವೇಶ್ಯೆಯರು ಬರ್ತಾರೆ. ಏನು ಅಲ್ಲಿ ಒಂದು ಗಾದಿ, ಒಂದು ಮಂಚ ಇತ್ತಲ್ಲ, ಆ ಮಂಚದ ಪಕ್ಕದಲ್ಲಿಯೇ ತಾನು ಲಿಂಗ ಪೂಜೆ ಮಾಡ್ಕೊಳ್ತೀನಿ ಅಂತ ತಿಳ್ಕೊಂಡು ಏನು ಮುಗ್ಧ ಸಂಗಯ್ಯನವರು ಕುಂತಿದ್ರಲ್ಲ, ಈ ಎಲ್ಲ ವೇಶ್ಯೆಯರು ಕೂಡಿ ಆ ಲಿಂಗ ಪೂಜೆಗೆ ಏನೇನು ಬೇಕು, ನೀರು, ಆ ತಾಟು ತಂಬಿಗಿ, ಆ ಹೂವು, ಪತ್ರಿ, ವಿಭೂತಿ, ಗಂಧ, ಅಕ್ಷತೆ, ಧೂಪ, ದೀಪ, ಕರ್ಪೂರ, ಗಂಟೆ, ನೈವೇದ್ಯ ಏನು ಬೇಕು ಎಲ್ಲ ಸಿದ್ಧತೆ ಮಾಡಿದ್ರು. ಆ ಪೂಜಾ ಸಾಮಾನನ್ನು ನೋಡಿರ್ತಕ್ಕಂಥ ಮುಗ್ಧ ಸಂಗಯ್ಯನವರು, ಇದು ಸ್ವರ್ಗ ಅದ, ಇಲ್ಲಿ ಶಿವ ಕುತ್ಕೊಳ್ತಕ್ಕಂಥ ಸ್ಥಾನ ಅದ, ಅದ್ರ ಪಕ್ಕದಲ್ಲೇ ನಾನು ಶಿವಪೂಜೆ ಮಾಡ್ಕೊಳ್ಳೋದು ನನ್ನ ಪುಣ್ಯ ಅಂತ ತಿಳ್ಕೊಂಡು ಆನಂದದಿಂದ ಲಿಂಗ ಪೂಜೆ ಮಾಡ್ಕೊಳ್ಳಕತ್ತಾರ. ಶಿವಶಿವ ಶಿವಶಿವ, ಬಸವ 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 ಅಂತ ಲಿಂಗಕ್ಕೆ ಮಜ್ಜನ ಮಾಡ್ತಾರೆ. ತಾವು ಮೈ ತುಂಬ ವಿಭೂತಿಯನ್ನು ಧರಿಸ್ಕೊಳ್ತಾರೆ. ಆ ಲಿಂಗಕ್ಕೆ ವಿಭೂತಿ ಹಚ್ತಾರ, ಗಂಧ ಹಚ್ತಾರ, ಅಕ್ಷತೆಯನ್ನು ಹಾಕ್ತಾರ, ಹೂವಪತ್ರಿ ಧರಿಸ್ತಾರ, ಧೂಪ ದೀಪ ಕರ್ಪೂರದಿಂದ ಬೆಳಗ್ತಾರ, ಗಂಟೆಯ ನಾದವನ್ನು ಮಾಡಿ ನೈವೇದ್ಯವನ್ನು ತೋರಿಸಿ ಹರಶಂಭೋ ಮಹಾದೇವ ವಿರೂಪಾಕ್ಷ ತ್ರಿಲೋಚನ ದಯಾ ಸಿಂಧು ದೀನಬಂಧು ರಕ್ಷ ರಕ್ಷ ಮಹೇಶ್ವರ ಅಂತ ತಿಳ್ಕೊಂಡು ಆನಂದದಿಂದ ಆ ಲಿಂಗವನ್ನು ನೋಡ್ತಾ ನೋಡ್ತಾ ಜಪವನ್ನು ಮಾಡ್ತಾರ. ಆ ಎಲ್ಲ ವೇಶ್ಯೆಯರು ಕೈ ಜೋಡಿಸಿ ಶಿವನೇ ಬಸವ ಬಸವ ಶಿವನೇ ಅಂತ ತಿಳ್ಕೊಂಡು ಆ ಮುಗ್ಧ ಸಂಗಯ್ಯನವರ ಪೂಜೆಯನ್ನೇ ನೋಡ್ತಾ ತಮ್ಮನ್ನು ತಾವು ಕೂಡ ಮರ್ತು ಬಿಟ್ಟಾರ. ಜಪ ತಪದೊಳಗೆ ಇವರು ಮರ್ತು ಬಿಟ್ಟಾರ. ಅವರನ್ನು ನೋಡ್ತಾ ನೋಡ್ತಾ ಅವರು ಕೂಡ ನಾವು ಎಲ್ಲಿದ್ದೀವಿ ಅನ್ನೋದು ಸಹಿತ ಮರ್ತು ಬಿಟ್ಟಾರ. ಯಾವಾಗ ಸೂರ್ಯ ಉದಯ ಆತೋ, ಬೆಳಕ ಆತೋ, ಲಿಂಗದಲ್ಲಿ ನೆಟ್ಟಿರ್ತಕ್ಕಂಥ ದೃಷ್ಟಿಯನ್ನು ಕೀಳಿ ಲಿಂಗವನ್ನು ಅಂಗೈ ಒಳಗೆ ಹಿಡ್ಕೊಂಡು ನಮಸ್ಕಾರ ಮಾಡಿ ಮತ್ತ ಆ ವಸ್ತ್ರದಲ್ಲಿ ಕಟ್ಟಿಕೊಂಡು, ಏನಮ್ಮ ರುದ್ರಕನ್ನಿಕೆ, ಸೂರ್ಯ ಉದಯನೇ ಆದ, ನಮ್ಮಪ್ಪ ಶಿವ ಬರಲಿಲ್ಲ, ನನ್ನ ಕಾಯಕದ ಸಮಯ ಆತು, ಯಾಕೆ ಅಪ್ಪ ಬಸವಣ್ಣನವರಿಗೆ ಲಿಂಗ ಪೂಜೆಗೆ ಹೂವ ಪತ್ರಿ ತರಬೇಕು, ಇನ್ನೊಂದು ದಿವಸ ನಿನ್ನ ಮನೆಗೆ ಬರ್ತೀನಿ ಅಂತ ತಿಳ್ಕೊಂಡು ಅವಸರದಿಂದ ಇವರು ಬಸವಣ್ಣನ ಮಹಾಮನೆ ಕಡೆಗೆ ಬರ್ತಾ ಇದ್ದಾರೆ. ಯಾರು? ಮುಗ್ಧ ಸಂಗಯ್ಯನವರು. ಇವರು ಅದೇ ಹಾದಿ ನೋಡ್ಕೊಂತ ನಿಂತಿದ್ರು. ಯಾರು? ಬಸವಣ್ಣವರು, ನೀಲಾಂಬಿಕೆ, ಗಂಗಾಂಬಿಕೆ. ಹೋಗಿ ವೇಶ್ಯೆಯ ಮನೆಗೆ ಹೋಗ್ಯಾನ ನಮ್ಮ ಮುಗ್ಧ ಸಂಗಯ್ಯ. ಏನಾಗ್ತದೋ ಏನೋ ಅಂತ ತಿಳ್ಕೊಂಡು ಬಹಳ ಕಳವಳದಿಂದ ನಿಂತಿರ್ತಕ್ಕಂಥ ಸಮಯದೊಳಗೆ ಓಡ್ಕೊಂತ ಬಂದ ಬಸವಣ್ಣನ ಹತ್ರ ಯಾರು? ಮುಗ್ಧ ಸಂಗಯ್ಯನವರು. ಬಸವಣ್ಣ ಧನ್ಯ ಆದೆ ಬಸವಣ್ಣ, ಆ ವೇಶ್ಯೆಯ ಮನೆಯೊಳಗೆ ಏನು ಕೇಳ್ತಿ, ಎಂಥ ಸ್ವರ್ಗ ಸುಖ, ಎಷ್ಟು ಆನಂದದಿಂದ ಅಲ್ಲಿ ನಾನು ಶಿವಪೂಜೆ ಮಾಡಿಕೊಂಡೆ, ಸ್ವರ್ಗ ಸುಖ. ಯಪ್ಪ ಬಸವಣ್ಣ, ನೀನು ಬರಬೇಕಾಗಿತ್ತಕ್ಕಿ ಮನೆಗೆ, ನೀನು ಆ ವೇಶ್ಯೆ ಮನೆಗೆ ಬರಬೇಕಾಗಿತ್ತು ಅಂತ ಯಾವಾಗ ಮುಗ್ಧ ಸಂಗಯ್ಯನವ್ರು ಅಂದರು. ನೀಲಮ್ಮ ಗಂಗಮ್ಮ ಒಬ್ರಿಗೊಬ್ರು ಮುಖ ನೋಡಾಕತ್ರು. ನಾನು ಗಂಡಗೆ ವೇಶ್ಯೆ ಮನೆಗೆ ಬರಬೇಕಾಗಿತ್ತು ಅಂತ ನಾನು ತಿಳ್ಕೊಂಡು ಒಬ್ರಿಗೊಬ್ರು ಮುಖ ನೋಡ್ಕೊಳ್ಳಾಕತ್ತಿದ್ರು. ಆವಾಗ ಅಷ್ಟರಲ್ಲಿಗೆ ಹಡಪದ ಅಪ್ಪಣ್ಣನವರು ಓಡ್ಕೊಂತ ಬಂದರು. ಬಸವಣ್ಣನವರಿಗೆ ನಮಸ್ಕಾರ ಮಾಡಿದ್ರು. ಯಪ್ಪ ಬಸವಣ್ಣ, ಭಕ್ತಿ ಭಾಂಡಾರಿ ಬಸವಣ್ಣ, ಮಹಾಮನೆಯ ಬಾಗಿಲದೊಳಗೆ ಒಬ್ರಲ್ಲ ಇಬ್ರಲ್ಲ 100 ವೇಶ್ಯೆಯರು ಬಂದಾರ, ನಿಮ್ಮನ್ನು ನೋಡಬೇಕು ಅನ್ನಾಕತ್ತಾರ. ಆಯಿತು ಅಂತ ತಿಳ್ಕೊಂಡು ಬಸವಣ್ಣನವರು ಮಹಾಮನೆಯ ಬಾಗಿಲದೊಳಗೆ ಬಂದು ನಿಂದಿರ್ತಾರ. ಎಲ್ಲ ಕಲ್ಯಾಣದ ಎಲ್ಲ ವೇಶ್ಯೆಯರು 100 ಜನ ವೇಶ್ಯೆಯರು ನಿಂತಾರ. ಎಲ್ಲರ ಹಣಿ ಮೇಲೂ ಕೂಡ ವಿಭೂತಿ ಅದ. ಎಲ್ಲ ನನ್ನ ಕಲ್ಯಾಣದ ತಾಯಂದಿರಿಗೆ ಶರಣಾರ್ಥಿ ಅಂದರು. ಬದಲಾಗಿ ಅವರು ಕೂಡ ಅಲ್ಲಿಂದನೇ ಬಸವಣ್ಣನವರಿಗೆ ನಮಸ್ಕಾರ ಮಾಡಿದ್ರು. ಯಾಕೆ ಬಂದಿರಿ ಅಂತ ತಿಳ್ಕೊಂಡು ಬಸವಣ್ಣವ್ರು ಕೇಳಿದಾಗ ಅಲ್ಲಿರ್ತಕ್ಕಂಥ ವೇಶ್ಯರಂತಾರ, ಯಪ್ಪ ಬಸವಣ್ಣ, ಇವತ್ತು ನಮ್ಮೆಲ್ಲರ ಜನ್ಮ ಧನ್ಯ ಆತು. ಯಾಕೆ ಅಂತಂದ್ರೆ ಎಂಥ ಒಬ್ಬ ಮಹಾನ್ ಶರಣ ನಮ್ಮ ಓಣಿಗೆ ಬಂದು ನಮ್ಮ ಮನೆಯಲ್ಲಿ ಲಿಂಗ ಪೂಜೆಯನ್ನು ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದುರ್ಗುಣಗಳನ್ನು ಕಳೆದು ಬಿಟ್ಟಾನ. ಏನು ಹಣಕ್ಕೋಸ್ಕರ, ಸಿರಿ ಸಂಪತ್ತಿಗೋಸ್ಕರ ನಮ್ಮ ಮೈಯನ್ನೇ ಮಾರಿ ನಮ್ಮ ಜೀವನವನ್ನು ನಾವು ಏನು ನಡೆಸ್ತಿದ್ವಿ, ಇದು ಬಹಳ ದೊಡ್ಡ ಪಾಪದ ಕೆಲಸ ಅದ. ಇನ್ನು ಮುಂದೆ ಇಂಥ ಪಾಪದ ಕೆಲಸ ಮಾಡಬಾರ್ದು ಅಂತ ನಾವು ನಿರ್ಧಾರ ಮಾಡೀವಿ. ಯಾವಾಗ ಆ ಶರಣ ನಮ್ಮ ಮನೆಯೊಳಗೆ ಪಾದ ಇಟ್ಟ, ನಮ್ಮ ಓಣಿಯೊಳಗೆ ಪಾದ ಇಟ್ಟ, ಇನ್ನು ಮುಂದೆ ಅಂಥ ಪಾಪದ ಕೆಲಸ ನಾವು ಮಾಡುವುದಿಲ್ಲ. ನಾವು ಕಲ್ಯಾಣದೊಳಗೆ ಸತ್ಯ ಶುದ್ಧ ಕಾಯಕವನ್ನು ಮಾಡಿ ಬದುಕ್ತೀವಿ ಅಂತ ತಿಳ್ಕೊಂಡು ಯಾವಾಗ ಅಲ್ಲಿರ್ತಕ್ಕಂಥ ಎಲ್ಲ ವೇಶ್ಯರು ಹೇಳಿದ್ರು,
ಆವಾಗ ಬಸವಣ್ಣವ್ರು ಅಂತಾರ ಅಂತ, ಏನು ನೀಲ ಗಂಗಾಂಬಿಕೆ, ನಮ್ಮ ಮುಗ್ಧ ಸಂಗಯ್ಯ ವೇಶ್ಯೆಯರ ಮನೆಗೆ ಹೋಗ್ತಾನ ಅಂದ ಕೂಡಲೇ ನೀವೇನೋ ತಪ್ಪು ತಿಳ್ಕೊಂಡಿದ್ರಿ ಅಂತ ಕಾಣಿಸ್ತದ. ಒಬ್ಬರ ಮುಖ ಒಬ್ಬರು ನೋಡಾಕತ್ತಿದ್ರಿ. ನೋಡು ನನ್ನ ಮುಗ್ಧ ಸಂಗಯ್ಯ ಎಂಥ ಕ್ರಾಂತಿ ಮಾಡಿ ಬಂದಾನ. ಹಾವಿನ ಡೊಂಕು ಹುತ್ತಕ್ಕೆ ಸಸಿನ. ನೋಡ್ರಿ ಬಸವಣ್ಣವ್ರು ಎಂಥ ಮಾತು ಹೇಳ್ತಾರ. ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ನದಿಯ ಡೊಂಕು ಸಮುದ್ರಕ್ಕೆ ಸಸಿನ, ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ. ಶರಣರ ನಡೆ ಒಂದಿಷ್ಟು ಅಂಕು ಡೊಂಕಾಗಿ ಕಂಡ್ರೂ ಕೂಡ ಅವರ ಉದ್ದೇಶ, ಅವರ ಗುರಿ ಏನಿರ್ತದ ಅಂತಂದ್ರೆ ಶಿವನೊಳಗೆ ಕೂಡುವುದು ಇರ್ತದ. ಹೆಂಗ ಹಾವು ನಡೆಯುವಾಗ ಅಂಕು ಡೊಂಕು ನಡೀತದ, ಹುತ್ತನಾಗ ಹೋಗುವಾಗ ನೇರವಾಗೇ ಹೋಗ್ತದ. ನದಿ ಹರಿಯುವಾಗ ಅಂಕು ಡೊಂಕೆ ಅನಿಸ್ತದ, ಸಮುದ್ರ ಸೇರುವಾಗ ನೇರವಾಗೇ ಸೇರ್ತದ. ಹಂಗ ಪ್ರಪಂಚದೊಳಗೆ ಇರ್ತಕ್ಕಂಥ ಮಹಾತ್ಮರ ನಡೆ ಒಂದಿಷ್ಟು ಅಂಕು ಡೊಂಕಾಗಿ ಕಂಡ್ರೂ ಕೂಡ ಅಲ್ಲಿ ಜಗತ್ತಿನ ಉದ್ಧಾರ ಆಗತ್ತಿರ್ತದ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವರು ಹೇಳಿದ್ರು ಆವಾಗ ನೀಲಾಂಬಿಕೆ ಗಂಗಾಂಬಿಕೆ ಆ ಮುಗ್ಧ ಸಂಗಯ್ಯನವರನ್ನು ಹತ್ತಿರ ಕರೆದು ಸಣ್ಣ ಮಕ್ಕಳಿಗೆ ತಲೆ ನೇವಿರಿಸಿದ ಹಾಗೆ ನೇವರಿಸಿ, ಮುಗ್ಧ ಸಂಗಯ್ಯ ಎಂಥ ಕ್ರಾಂತಿ ಮಾಡಿಬಿಟ್ಟಿಯಲ್ಲೋ ನೀನು. ಕಲ್ಯಾಣದೊಳಗಿರ್ತಕ್ಕಂಥ ಎಲ್ಲ ವೇಶ್ಯೆಯರಿಗೆ ಕಾಯಕವನ್ನು ಮಾಡಬೇಕು, ದಾಸೋಹವನ್ನು ಮಾಡಬೇಕು ಎಂಬತಕ್ಕಂಥ ಬುದ್ಧಿಯನ್ನು ಕೊಟ್ಟು ಬಂದಿಯಲ್ಲೋ ಮುಗ್ಧ ಸಂಗಯ್ಯ ಅಂತ ತಿಳ್ಕೊಂಡು ಆ ನೀಲಾಂಬಿಕೆ ಗಂಗಾಂಬಿಕೆ ಭಾಳ ಅಂದ್ರೆ ಭಾಳ ಪ್ರೀತಿಯಿಂದ ಆ ಮುಗ್ಧ ಸಂಗಯ್ಯನವರನ್ನು ಕಾಣ್ತಾರ ಎಂಬತಕ್ಕಂಥ ಒಂದು ವಿಚಾರ ಇವತ್ತು ನಾವು ಇಲ್ಲಿ ಪೀಠಿಕದೊಳಗೆ ತಿಳ್ಕೊಳ್ತೀವಿ. ಹಾಗಾದ್ರೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಪುರಾಣದೊಳಗೆ ಯಾವ ವಿಚಾರ ಬರ್ತದೆ ಅನ್ನೋದನ್ನು ನಮ್ಮ ಗವಾಯಿಗಳು ಒಂದು ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ.